ಉಡುಪಿಯ ಚಿನ್ನಾಭರಣ ಮಳಿಗೆಗಳ ಪಟ್ಟಿಗೆ ಮತ್ತೊಂದು ಸೇರ್ಪಡೆ. ಹೌದು, ಬೆಂಗಳೂರು ಮತ್ತು ಕೋಲಾರದಲ್ಲಿ ತನ್ನದೇ ವಿಶಿಷ್ಟ ವಿನ್ಯಾಸಗಳೊಂದಿಗೆ ಹೆಸರುವಾಸಿಯಾಗಿರುವ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಇದೀಗ ಉಡುಪಿ ಪೋಸ್ಟ್ ಆಫೀಸ್ ಕಚೇರಿ ಎದುರು ಅಕ್ಟೋಬರ್ 13ರಂದು ಶುಭಾರಂಭಗೊಳ್ಳಲಿದೆ. ಈ ಬಗ್ಗೆ ಮಾತನಾಡಿದ ಸಂಸ್ಥೆಯ ಚೇರ್ಮನ್ ಹಾಗೂ ಮುಳುಬಾಗಿಲು ಕ್ಷೇತ್ರದ ಶಾಸಕರಾಗಿರುವ ಸಮೃದ್ಧಿ ಮಂಜುನಾಥ್ ಅವರು, ಉಡುಪಿಯಲ್ಲಿ ಚಿನ್ನಾಭರಣಗಳಿಗೆ ಉತ್ತಮ ಮಾರುಕಟ್ಟೆ ಇದೆ. ಈಗಾಗಲೇ ಹಲವು ಆಭರಣ ಮಳಿಗೆಗಳು ಉಡುಪಿಯಲ್ಲಿದೆ. ಕನ್ನಡಿಗರದ್ದೇ ಸಂಸ್ಥೆಯನ್ನ ನಾವು ಉಡುಪಿಯಲ್ಲಿ ತೆರೆಯಲಿದ್ದೇವೆ. ಅಷ್ಟೇ ಅಲ್ಲದೆ ವಿಭಿನ್ನ ವೈಶಿಷ್ಟ್ಯ ಹಾಗೂ ವೈವಿಧ್ಯಮಯ ವಿನ್ಯಾಸಗಳನ್ನು ಉಡುಪಿಯ ಜನತೆಗೆ ಒದಗಿಸಲಿದ್ದೇವೆ. ಇದಕ್ಕೆ ಉಡುಪಿ ಜನತೆ ಬೆಂಬಲಿಸುವ ಭರವಸೆ ಇದೆ ಎಂದರು. ಮಳಿಗೆ ಉದ್ಘಾಟನೆಗೆ ಸಿನಿಮಾ ನಟ ಧ್ರುವ ಸರ್ಜಾ ಆಗಮಿಸಲಿದ್ದು, ಮೀನುಗಾರಿಕೆ ಹಾಗೂ ಬಂದರು ಸಚಿವ ಮಂಕಾಳ ವೈದ್ಯರು ಸೇರಿದಂತೆ ಪ್ರಮುಖ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಮೃದ್ಧಿ ಮಂಜುನಾಥ್ ಶಾಸಕರು, ಸಮೃದ್ಧಿ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್. ಸುಮಾರು 9 ವರ್ಷಗಳಿಂದ ನಾವು ಈ ಫೀಲ್ಡಲ್ಲಿ ತೊಡಗಿಸ್ಕೊಂಡಿದ್ವಿ. ಕಳೆದ 3 ವರ್ಷಗಳಿಂದ ರೀಟೇಲಿಗೆ ಬಂದು ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಮಾಡಿ ಇಡೀ ಬ್ಯಾಂಗ್ಳೂರಿಗೆ ಸುಸಜ್ಜಿತವಾಗಿ 4 ಫ್ಲೋರಲ್ಲಿ, ಇಡೀ ಬ್ಯಾಂಗ್ಳೂರಲ್ಲೇ 4 ಫ್ಲೋರ್ ಇರ್ತಕ್ಕಂಥ ಗೋಲ್ಡ್ ಶೋರೂಮ್ ಇದೆ. ಅದು ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್, ತಿರುಸೂರು ಗೋಲ್ಡ್, ಯಲಹಂಕ ನ್ಯೂ ಟೌನಲ್ಲಿ. ಅದಾದಮೇಲೆ ನನ್ನ ಸ್ವಂತ ಕೊಟ್ಟೂರು ಕೋಲಾರದಲ್ಲಿ ಸೆಕೆಂಡನೇ ಶಾಖೆಯನ್ನು ತೆರೆದು ಈ 2 ಸಕ್ಸಸ್ ಮಾಡಿ ಈಗ 3ನೇದು ಯಥೇಚ್ಛವಾಗಿ ಆಭರಣ ಹೊಂದಿರ್ತಕ್ಕಂಥದ್ದು, ಆಭರಣ ಕ್ರೇಜ್ ಇರ್ತಕ್ಕಂಥ ಯಾವುದಾದ್ರೂ ಸೌತ್ ಕೆನಡಾ, ಸೌತ್ ಇಂಡಿಯಾದಲ್ಲಿ ಪ್ಲೇಸ್ ಇದೆ, ಅದು ಸೌತ್ ಕೆನಡಾ. ಅದು ಉಡುಪಿ. ಸಾಕಷ್ಟು ವಿದ್ಯಮಾನಗಳಲ್ಲಿ ವೈವಿಧ್ಯಮಯ ಜ್ಯುವೆಲರ್ಸ್ನ ಇಷ್ಟಪಡ್ತಕ್ಕಂಥ ಯಾವುದಾದ್ರೂ ನಗರಿ ಇದ್ರೆ ಅದು ಉಡುಪಿ. ಸೊ ಅದರಿಂದ ಅತಿ ದೊಡ್ಡ ಮಳಿಗೆ 3ನೇ ಶೋರೂಮನ್ನು ಇವತ್ತು ಅಧಿಕೃತವಾಗಿ ಶ್ರೀಕೃಷ್ಣ ಭಗವಂತನಿಗೆ ಅರ್ಪಿಸಿ 13ನೇ ತಾರೀಕು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇಡೀ ಉಡುಪಿ, ನನ್ನ ಅಣ್ಣ ತಮ್ಮಂದಿರ ಅಪ್ಪಂದಿರ ಆಶೀರ್ವಾದದಿಂದ 13ನೇ ತಾರೀಕು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲ ನನ್ನ ಸ್ನೇಹಿತರು ಮತ್ತು ಪೇಶಾವರ ಸ್ವಾಮೀಜಿಗಳೆಲ್ಲ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಮಾಧ್ಯಮಿಕರು ಕೂಡ ಇದನ್ನು 3ನೇ ಶಾಖೆಯನ್ನು ಅತಿ ಗ್ರ್ಯಾಂಡಾಗಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕಿನ ನನ್ನ ಇವರು ಕೂಡ ಇದನ್ನು ಸದುಪಡಿಸ್ಕೊಂಡು, ಇದು ಅಚ್ಚ ಕನ್ನಡಿಗರದು, ಅಪ್ಪಟ ಕನ್ನಡಿಗರದು. ಸುಮಾರು 9 ವರ್ಷಗಳಿಂದ ದುಬೈಯಲ್ಲಿ ನಾವು ಟ್ರೇಡಿಂಗ್ ಮಾಡ್ತಾ ಇದ್ವಿ. ಎಲ್ಲರಿಗೂ ಗೋಲ್ಡ್ ಸಪ್ಲೈ ಮಾಡ್ತಾ ಇದ್ವಿ, ಡಿಸೈನ್ ಸಪ್ಲೈ ಮಾಡ್ತಾ ಇದ್ವಿ. ಆ ಡಿಸೈನ್ಸಲ್ಲಿ ಸಾಕಷ್ಟು ಅವಾರ್ಡ್ಗಳನ್ನು ನಾವು ತೊಗೊಂಡಿದ್ದೀವಿ. ರೀಟೇಲ್ಗೆ ಯಾಕೆ ಬರಬೇಕಂತ ಪ್ರಶ್ನೆ ಕೇಳಿದಾಗ, ಕೇರಳದಲ್ಲಿ ಒಂದು ಇದೇ ಪ್ರಶ್ನೆ ಕೇಳಿದಾಗ ಸುಮಾರು 4 ವರ್ಷಗಳ ಹಿಂದೆ ರೈಟೇಲ್ ಬಂದಿದ್ವಿ. ಈ ರೈಟೇಲ್ ತುಂಬ ಸಕ್ಸಸ್ ಆಗಿ ಕಾಣ್ ಬರ್ತಾ ಇದೆ. ಸಾಕಷ್ಟು ಏನು ಇವತ್ತು ದೊಡ್ಡ ಇರ್ತಕ್ಕಂಥ ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ನ ಭೇಟಿ ಇಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾದತಕ್ಕಂಥ ಒಂದು ಡಿಸೈನ್ಸ್ನ ನಾವು ಅವಾರ್ಡ್ ಮಾಡಿ ಅತಿ ಕಡಿಮೆ ಒಂದು ತೂಕದಲ್ಲಿ ಅತಿ ಹೆಚ್ಚಾಗಿ ಕಾಣ್ತಕ್ಕಂಥ ಡಿಸೈನ್ಸ್ನ ನಾವು ಓನ್ ಡಿಸೈನ್ ಮಾಡಿ ನಾವು ಕೊಡ್ತಾ ಇದ್ವಿ. ಅದರಿಂದ ಎಲ್ಲ ನನ್ನ ಉಡುಪಿಯ ಎಲ್ಲ ನನ್ನ ಬಂಧುಗಳು ಕೂಡ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ಇದು ನಿಮ್ಮ ಮಳಿಗೆ, ಯಾಕೆಂದರೆ ಅಚ್ಚ ಕನ್ನಡಿಗರ ಮಳಿಗೆ ಇದು. ಸುಮಾರು ಸಾಕಷ್ಟು 100 ಮಳಿಗೆಗಳಿದ್ದಾವೆ. ಅದರಲ್ಲಿ ಕೆಲವು ಬೆರಳಷ್ಟು ಮಾತ್ರ ಕನ್ನಡದವರಿದ್ದಾರೆ. ಕನ್ನಡದನ್ನ ಬೆಳೆಸ್ತಿರೋಂಥ ಒಂದು ನಂಬಿಕೆ ನನಗಿದೆ. ಅದರಿಂದ ಈ ಒಂದು ನಗರಕ್ಕೆ, ಉಡುಪಿ ನಗರಕ್ಕೆ ನನ್ನ ಶಾಖೆಯನ್ನು ಕೊಟ್ಟಿದ್ದೀನಿ, ಅತಿ ದೊಡ್ಡ ಶಾಖೆಯನ್ನು ಕೊಟ್ಟಿದ್ದೀನಿ. ಸೊ ಅದರಿಂದ ತಾವೆಲ್ಲ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.